टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಯಶವಂತಪುರದಲ್ಲಿ ಯಾವ ರೀತಿ ಸಿಚುಯೇಷನ್ ಇದೆ ಆ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರು ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, ಯಶವಂತಪುರ ಹೇಳಿ ಕೇಳಿ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರುತ್ತೆ, ಮಾರ್ಕೆಟ್ಗೆ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಇವತ್ತು ಬೆಂಬಲ ವ್ಯಕ್ತವಾಗಿದೆಯಾ? ಯಾವ ರೀತಿ ಸಿಚುಯೇಷನ್ ಕಂಡು ಬರ್ತಾ ಇದೆ ವಿನಯ್? ಶಾಕುಂತಲಾ, ಸದ್ಯ ಕನ್ನಡಿಗರ ಮೇಲೆ ಆಗಿರುವಂತಹ ಹಲ್ಲೆ, ದೌರ್ಜನ್ಯ ಮತ್ತು ಮರಾಠಿ ಪುಂಡರು ಕರ್ನಾಟಕದ ಮೇಲೆ ಮತ್ತು ಕನ್ನಡಿಗರ ಮೇಲೆ ತೋರುತ್ತಿರುವಂತಹ ದೌರ್ಜನ್ಯವನ್ನು ವಿರೋಧಿಸಿ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಕರ್ನಾಟಕ ಬಂದ್ಗೆ ಸದ್ಯ ಯಾವ ರೀತಿಯಂತ ಪ್ರತಿಕ್ರಿಯೆ ರಾಜಧಾನಿ ಬೆಂಗಳೂರಲ್ಲಿ ವ್ಯಕ್ತ ಆಗ್ತದೆ, ಅದರಲ್ಲೂ ವೀಕೆಂಡ್ ಬಂದ್ಗೆ ಯಾವ ರೀತಿಯಾಗಿ ಜನರ ರೆಸ್ಪಾನ್ಸ್ ಇದೆ ಅಂತ ನಾನು ತೋರಿಸ್ತೀನಿ. ಸದ್ಯ ನಾನೀಗ ಯಶವಂತಪುರ ಸರ್ಕಲ್ ಬಳಿ ಇದ್ದೀನಿ. ಯಶವಂತಪುರ ಸರ್ಕಲ್ ಬಳಿ ನೋಡಬಹುದು ಯಾವ ರೀತಿಯಾದಂತಹ ಚಿತ್ರಣ ಇದೆ ಅಂತ ಹೇಳಿ. ಸದ್ಯ ಕನ್ನಡಿಗರ ಮೇಲೆ ಆಗ್ತಿರುವಂತಹ ಒಂದು ಹಲ್ಲೆ, ದೌರ್ಜನ್ಯ ಜೊತೆಗೆ ಮಾಡ್ತಿರುವಂತಹ ಅಬ್ಬಾಳಿಕೆಯನ್ನು ವಿರೋಧಿಸಿ ಮಹಾರಾಷ್ಟ್ರ ಮತ್ತು ಎಂಇಎಸ್ಗೆ ಪುಂಡರಿಗೆ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನ ಮತ್ತು ಅವರ ದೌರ್ಜನ್ಯವನ್ನು ಖಂಡಿಸಿ ನಡೆಸುತ್ತಿರುವಂತಹ ಪ್ರತಿಭಟನೆ ಕರೆ ನೀಡಿದ್ವು. ಇವತ್ತು ಬಂದ್ಗೆ ಯಾವ ರೀತಿಯಂತ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸದ್ಯ ನಾನೀಗ ಯಶವಂತಪುರ ಸರ್ಕಲ್ ಅಂದ್ರೆ ಪ್ರಮುಖವಾಗಿ ರಾಜ್ಯದ 17 ಜಿಲ್ಲೆಗಳನ್ನ ಸಂಪರ್ಕಿಸುವಂತಹ ಪ್ರಮುಖವಾದಂತಹ ಒಂದು ಜಂಕ್ಷನ್. ಇಲ್ಲಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಸ್ಗಳು ಹೋಗುತ್ತೆ, ಜೊತೆಗೆ ಬೇರೆ ಬೇರೆ ರಾಜ್ಯಗಳನ್ನು ಸಂಪರ್ಕ ಮಾಡುತ್ತೆ. ಸದ್ಯದ ದೈನಂದಿನ ಚಟುವಟಿಕೆ ನೋಡಿದ್ರೆ ಎಲ್ಲವೂ ಕೂಡ ಸಹಜ ರೀತಿಯಲ್ಲಿ ಬೆಂಗಳೂರು ಓಪನ್ ಅಪ್ ಆಗ್ತಿರೋದು ಕೂಡ ಕಂಡು ಬರ್ತಾ ಇದೆ. ನೀವು ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ, ಗಣೇಶ್ ಪ್ರಸಾದ್ ಅವರು ತೋರಿಸ್ತಾರೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಯಾಕಂದ್ರೆ ಸದ್ಯ KSRTCಯ ಬಸ್ ಚಾಲಕನ ಮೇಲೆ ಆಗಿರುವಂತಹ ಹಲ್ಲೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸೋದಕ್ಕೆ ಕಾರಣ ಆಗಿತ್ತು, ಜೊತೆಗೆ ವಿರೋಧ ಕಾರಣ ಆಗಿತ್ತು. ಆದ್ರೆ ಸದ್ಯಕ್ಕೆ BMTC ಆಗಿರ್ಬೋದು ಮತ್ತು KSRTC ಆಗಿರ್ಬೋದು ಯಶವಂತಪುರ ಬಸ್ ನಿಲ್ದಾಣದಿಂದ ಸಹಜವಾಗಿ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಆದ್ರೆ ಕೊಂಚ ಪ್ರಮಾಣದಲ್ಲಿ ಬಸ್ ಅಲ್ಲಿ ಜನರ ಸಂಖ್ಯೆ ಇಳಿಮುಖ ಆಗಿದ್ರು ಕೂಡ ವೀಕೆಂಡ್ ಆಗಿದೆ, ಹೀಗಾಗಿ ಆಫೀಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ, ಕಚೇರಿಗಳು ಕೂಡ ರಜೆ ಇರುತ್ತೆ, ಹೀಗಾಗಿ ಜನಜೀವನ ಓಡಾಟ ಕಡಿಮೆ ಇರುತ್ತೆ ಬಸ್ಗಳಲ್ಲಿ. ಆದ್ರೆ ಬಸ್ಗಳ ಆಪರೇಷನ್ ಏನಿದೆ ಅದು ಸಹಜವಾಗಿದೆ. ಓಲಾ, ಊಬರ್, ಟ್ಯಾಕ್ಸಿ ಮತ್ತು ಬೈಕ್ ಸಂಚಾರ ಆಗಿರ್ಬೋದು, ಜನ ಜೀವನ ಓಡಾಟ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥವ್ರು, ಮಾರ್ಕೆಟ್ಗಳಿಗೆ ಹೋಗುವಂಥವ್ರು ಮತ್ತು ದೈನಂದಿನ ಕಾರ್ಯಚಟುವಟಿಕೆಗಳನ್ನ ಆರಂಭ ಮಾಡುವಂಥವ್ರು ಸಹಜವಾಗಿ ಕೂಡ ಇವತ್ತು ಓಡಾಟವನ್ನು ಕಂಡು ಬರ್ತಾ ಇದೆ. ಬೆಂಗಳೂರಿನ ಸದ್ಯದ ಮಟ್ಟಿಗೆ ಬಿಸಿಯ ಪ್ರಮಾಣ ಅಷ್ಟು ಬೆಂಗಳೂರಿಗೆ ತಟ್ಟಿಲ್ಲ. ಯಶವಂತಪುರದ ಭಾಗಗಳಲ್ಲಿ ನೋಡಿದಾಗ ಸದ್ಯದಲ್ಲಿ ಸಹಜ ಯಾವ ರೀತಿಯಾಗಿ ವೀಕೆಂಡ್ ಅಲ್ಲಿ ಬೆಂಗಳೂರು ಇರ್ತಾ ಇತ್ತು ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಮುಂದಿನ ದಿನ ಸಮಯ ಕಳೆದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟಗಾರರು ರಸ್ತೆಗಿಳಿದು ಹೋರಾಟ ಮಾಡಿದ ಬಳಿಕ ಚಿತ್ರಣ ಬದಲಾಗುವ ಸಾಧ್ಯತೆಗಳು ಇರಬಹುದು. ಆದ್ರೆ ಮುನ್ನೆಚ್ಚರಿಕಾ ಕ್ರಮ ದೃಷ್ಟಿಕೋನದಿಂದ ಪೊಲೀಸರನ್ನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಂಕ್ಷನ್ಗಳಿಗೆ 2 PCಗಳು ಮತ್ತು PSIಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯಂತ ಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆ ಹೋರಾಟಗಾರರು ಬಂದ್ ಮಾಡುವಂತದ್ದಾಗ್ಲಿ ಇವುಗಳಿಗೆ ಅವಕಾಶ ನೀಡಬಾರದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ 2 ಪೇದೆಗಳು ಮತ್ತು PSI ಅನ್ನು ಕೂಡ ಪ್ರಮುಖವಾಗಿ ಜಂಕ್ಷನ್ಗಳಲ್ಲಿ ಹಾಕಿರುವಂತದ್ದು. ಇನ್ನು ನನ್ನ ಎಡಭಾಗದಲ್ಲಿ ಹೋಟೆಲ್ಗಳು ಕೂಡ ಸಹ ಓಪನ್ ಆಗಿರುವಂತದ್ದು, ಜನರು ಕೂಡ ಬರ್ತಿರುವಂತದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಕರ್ನಾಟಕ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘಟನೆ ಯಾವುದೇ ರೀತಿಯಂತ ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ, ಹೀಗಾಗಿ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿರೋದು. ಹೀಗಾಗಿ ಇವತ್ತು ಸಹಜವಾಗಿ ಬೆಳಂಬೆಳಗ್ಗೆ ಹೋಟೆಲ್ಗಳು ಕೂಡ ಆರಂಭ ಆಗಿದೆ, ಗ್ರಾಹಕರು ಕೂಡ ಬರ್ತಾ ಇದ್ದಾರೆ, ತಿಂಡಿ, ಟೀ, ಕಾಫಿ ಸೇವನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಟೋ, ರಿಕ್ಷಾ, ಕ್ಯಾಬ್, ಓಲಾ, ಊಬರ್ ಬಸ್ಗಳನ್ನ ಸೇರಿದಂತೆ ಸಹಜವಾಗಿ ಜನಜೀವನ ಓಡಾಟ ಆಗಿರ್ಬೋದು, ಮಾರ್ಕೆಟ್ಗಳು ಓಪನ್ ಆಗಿರುವಂತದ್ದು, ಯಶವಂತಪುರ ಸರ್ಕಲ್ ಅಲ್ಲಿ ಸಹಜವಾಗಿ ಜನರ ಓಡಾಟ ಆಗಿರ್ಬೋದು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಸಮಯ ಕಳೆದ ಹಾಗೆ ಬಂದ ಚಿತ್ರಣ ಬದಲಾಗುವ ಸಾಧ್ಯತೆಗಳು ಕೂಡ ಇರಬಹುದು. ಹೀಗಾಗಿ ಸದ್ಯ ಬೆಂಗಳೂರಿನ ಯಶವಂತಪುರ ಸರ್ಕಲ್ ಅಲ್ಲಿ ಸಹಜವಾಗಿ ಓಡಾಟ ಮತ್ತು ಸಹಜವಾದ ಜನಜೀವನ ಕಂಡು ಬರ್ತಾ ಇದೆ. ಶಾಕುಂತಲಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.